ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಬಿಟ್ಕಾಯಿನ್ ಬಗ್ಗೆ ಮಾತಾಡೋಣ. ಆಳವಾದ ಚರ್ಚೆ ಇದು. ಮುಖ್ಯವಾಗಿ 2 ಪ್ರಶ್ನೆಗಳು. ಒಂದು, ಈ ಬಿಟ್ಕಾಯಿನ್ ನೆಟ್ವರ್ಕ್ ಇದೆಯಲ್ಲ, ಅಂದ್ರೆ ಜಗತ್ತಿನಾದ್ಯಂತ ಸಾವಿರಾರು ಜನ ಒಬ್ರಿಗೊಬ್ರು ಗೊತ್ತೇ ಇರಲ್ಲ. ಅವರೆಲ್ಲ ಸೇರಿ ಒಂದು ವಹಿವಾಟು ಸರಿ ಇದೆ ಅಂತ ಹೇಗೊಪ್ಕೊಳ್ತಾರೆ? ಯಾರು ಇಲ್ಲಿ ಬಾಸ್? ಎರಡನೇದು, 15 ವರ್ಷ ಆಯ್ತು ನೋಡಿ, ಎಷ್ಟೋ ಜನ ಇದನ್ನ ನಿಲ್ಲಿಸ್ಬೇಕು ಅಂದ್ಕೊಂಡ್ರು. ಆದರೂ ಇದು ಯಾಕೆ ಇನ್ನೂ ಒಂದು ನಿಲ್ಲಿಸಲಾಗದ ಶಕ್ತಿಯಾಗಿನೇ ಉಳಿದಿದೆ? ಖಂಡಿತ. ತುಂಬಾ ಮುಖ್ಯವಾದ ಪ್ರಶ್ನೆಗಳಿವು. ನಿಜ ಹೇಳ್ಬೇಕಂದ್ರೆ ಇವೇ ಬಿಟ್ಕಾಯಿನ್ನ ಆತ್ಮ ಇದ್ದ ಹಾಗೆ. ಇದರ ಹಿಂದೆ ಬರೀ ಟೆಕ್ನಾಲಜಿ ಅಲ್ಲ ನೋಡಿ. ಆರ್ಥಿಕ ಸಿದ್ಧಾಂತ ಇದೆ, ಗೇಮ್ ಥಿಯರಿ ಇದೆ, ಮತ್ತೆ ಮನುಷ್ಯರ ಸಹಜ ಗುಣಗಳು ಅಂದ್ರೆ ಸ್ವಾರ್ಥ, ಪ್ರಾಮಾಣಿಕತೆ ಎಲ್ಲದರ ಒಂದು ಅದ್ಭುತ ಮಿಶ್ರಣ ಇದು. ಇವತ್ತು ನಾವು ಇದೆಲ್ಲ ಸ್ವಲ್ಪ ಸರಳವಾಗಿ ಆದ್ರೆ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನಿಸೋಣ. ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಮೂಲಕ ಬಿಟ್ಕಾಯಿನ್ ಒಳಗಡೆ ಹೋಗಿ ನೋಡೋಣ. ಹೌದೌದು. ಈಗ ನಾವೇ 4 ಜನ ಸ್ನೇಹಿತರು ಸೇರಿ ಒಂದು ಸಿನಿಮಾಗೆ ಹೋಗೋಣ ಅಂದ್ರೇನೆ ಒಬ್ಬೊಬ್ರದ್ದು ಒಂದೊಂದು ಆಯ್ಕೆ ಇರುತ್ತೆ. ಒಮ್ಮತ ಬರದೇ ಕಷ್ಟ ಕೆಲವೊಮ್ಮೆ. ಹೌದು ಹೌದು. ಹಾಗಿರುವಾಗ ಇಡೀ ಪ್ರಪಂಚದಲ್ಲಿ ಹರಡಿರೋ ಮುಖನೂ ನೋಡಿದ್ರ ಸಾವಿರಾರು ಜನ ಅಷ್ಟೇ ಅಲ್ಲ, ಕೆಲವರು ಉದ್ದೇಶ ಬೇರೆ ಇರ್ಬೋದು, ಕೆಲವರು ಮೋಸ ಮಾಡಕ್ ನೋಡ್ಬೋದು. ಇಂಥವರೆಲ್ಲ ಸೇರಿ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯೋ ಈ ಲೆಜ್ಜರ್ ಇದೆಯಲ್ಲ, ಖಾತೆ ಪುಸ್ತಕ, ಇದನ್ನ ಜಗಳ ಇಲ್ಲದೆ ಹೇಗೆ ನಿಭಾಯಿಸ್ತಾರೆ? ಇದು ನಿಜಕ್ಕೂ ದೊಡ್ಡ ಚಾಲೆಂಜ್ ಅಲ್ವಾ? ಖಂಡಿತ. ಇದು ಮೂಲಭೂತವಾದ ಸವಾಲು. ಇದಕ್ಕೆ ಬೈಜಾಂಟೈನ್ ಜನರಲ್ಸ್ ಪ್ರಾಬ್ಲಮ್ ಅಂತ ಕೂಡ ಹೇಳ್ತಾರೆ ಟೆಕ್ನಿಕಲ್ ಆಗಿ. ಅಂದ್ರೆ ಹೇಗೆ ಒಂದು ಗುಂಪು, ಅದರಲ್ಲೂ ವಿಶ್ವಾಸಾರ್ಹವಲ್ಲದ ಕಮ್ಯುನಿಕೇಷನ್ ಇದ್ದಾಗ ಒಮ್ಮತಕ್ಕೆ ಬರುತ್ತೆ ಅನ್ನೋ ಸಮಸ್ಯೆ. ಇದೇ ಕಾರಣಕ್ಕೆ ನೋಡಿ, ಕಂಪ್ಯೂಟರ್ಗಳು 1960ರಿಂದಲೇ ಇವೆ. ಇಂಟರ್ನೆಟ್ 90s ಒಳಗ್ ಬಂತು. ಹೌದು. ಆದ್ರೂ ಬಿಟ್ಕಾಯಿನ್ ಥರದ ಮೊದಲ ಸಕ್ಸಸ್ಫುಲ್ ಡಿಜಿಟಲ್ ಹಣ ಬರ್ಬೇಕಾದ್ರೆ 2009ರವರೆಗೆ ಕಾಯ್ಬೇಕಾಯ್ತು. ಯಾಕೆ ಎಷ್ಟು ಲೇಟು? ಯಾಕಂದ್ರೆ ಯಾವುದೇ ಸೆಂಟ್ರಲ್ ಅಥಾರಿಟಿ ಇಲ್ದೆ, ಒಬ್ಬ ಬಾಸ್ ಇಲ್ದೆ, ಅಪರಿಚಿತರ ಒಂದು ದೊಡ್ಡ ಗುಂಪಲ್ಲಿ ಕೆಲವರು ಒಳ್ಳೆಯವರು ಕೆಲವರು ಕೆಟ್ಟವರು ಇರಬಹುದಾದಾಗ ಒಂದೇ ಸತ್ಯದ ಮೇಲೆ ಎಲ್ಲರೂ ಒಪ್ಪು ಹಾಗೆ ಮಾಡೋದಿದೆಯಲ್ಲ, ಅದು ಟೆಕ್ನಿಕಲಿ ತುಂಬಾನೇ ಕಷ್ಟ ಇತ್ತು. ಈ ಒಪ್ಪದಿರುವಿಕೆ ಸಮಸ್ಯೆಯನ್ನ ಬಿಟ್ಕಾಯಿನ್ ಒಂದು ರೆವಲ್ಯೂಷನರಿ ರೀತಿಯಲ್ಲಿ ಬಗೆಹರಿಸಿದೆ. ಹಾಗಾದ್ರೆ ಬ್ಯಾಂಕ್ ಇಲ್ಲ, ಸರ್ಕಾರ ಇಲ್ಲ, ಯಾರೂ ಮಧ್ಯವರ್ತಿ ಇಲ್ಲ. ಮತ್ತೆ ಹೇಗೆ ವಹಿವಾಟುಗಳು ಸರಿನಾ ತಪ್ಪಾ ಅಂತ ವೆರಿಫೈ ಆಗುತ್ತೆ? ಮುಖ್ಯವಾಗಿ ಅವರೆಲ್ಲರೂ ಒಂದೇ ಮಾತಿಗೆ ಬರೋ ಹಾಗೆ ಮಾಡೋದೇನು? ಅದೇನು ಮ್ಯಾಜಿಕ್? ಆ ಮ್ಯಾಜಿಕ್ ಅನ್ನೇ ನಾವು ಒಮ್ಮತದ ಯಾಂತ್ರಿಕತೆ ಅಥವಾ ಕನ್ಸೆನ್ಸಸ್ ಮೆಕ್ಯಾನಿಸಮ್ ಅಂತ ಕರೆಯೋದು. ಇದರಲ್ಲಿ ಮುಖ್ಯ ಪಾತ್ರ ವಹಿಸೋರು ಮೈನರ್ಸ್ ಅಂತ. ಮೈನರ್ಸ್? ಹೌದು. ಈಗ ನಮ್ಮ ರೆಗ್ಯುಲರ್ ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ಅಕೌಂಟೆಂಟ್ಸ್, ಆಡಿಟರ್ಸ್ ಇರ್ತಾರಲ್ಲ, ಲೆಕ್ಕ ಪರಿಶೀಲನೆ ಮಾಡೋಕೆ. ಹಾಗೇನೆ ಬಿಟ್ಕಾಯಿನ್ನಲ್ಲಿ ಈ ಮೈನರ್ಸ್ ಅನ್ನೋರು ನೆಟ್ವರ್ಕ್ನ ಆಡಿಟರ್ಸ್ ಇದ್ದಾಗೆ. ಆದ್ರೆ ಇವರು ಪೆನ್ನು ಪೇಪರ್ ಹಿಡ್ಕೊಂಡು ಕೆಲ್ಸ ಮಾಡಲ್ಲ. ಬದಲಿಗೆ ಅತ್ಯಾಧುನಿಕ ಪವರ್ಫುಲ್ ಕಂಪ್ಯೂಟರ್ಗಳ ಮೂಲಕ ಕೆಲಸ ಮಾಡ್ತಾರೆ. ಮೈನಸ್ ಕೇಳಿದೀನಿ ಈ ಪದ. ಆದ್ರೆ ಅವರ ಕೆಲಸ ನಿಖರವಾಗಿ ಏನು? ಎಷ್ಟು ಜನ ಇರ್ತಾರೆ ಇವರು? ಸರಿಯಾದ ಸಂಖ್ಯೆ ಹೇಳೋದು ಕಷ್ಟ. ಯಾಕಂದ್ರೆ ಯಾರು ಬೇಕಾದ್ರೂ ಸೇರ್ಬಹುದು, ಬಿಡಬಹುದು. ಆದ್ರೆ ಒಂದು ಅಂದಾಜಿನ ಪ್ರಕಾರ ಜಗತ್ತಿನಾದ್ಯಂತ ಸುಮಾರು ಒಂದು 10,000 ಪ್ರಮುಖ ಮೈನರ್ಗಳು ಇರ್ಬೋದು. ಇವರು ಬಳಸೋ ಕಂಪ್ಯೂಟರ್ ಇದೆಯಲ್ಲ, ಅದು ನಿಮ್ಮ ಮನೆಯ ಲ್ಯಾಪ್ಟಾಪ್ ಥರ ಅಲ್ಲ. ಅವು ASIC ಅಂತ ಕರಿತೀವಿ. ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ASIC? ಹೌದು. ಅಂದ್ರೆ ಕೇವಲ ಬಿಟ್ಕಾಯಿನ್ ಮೈನಿಂಗ್ಗೆ ಅಂತಾನೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಚಿಪ್ಗಳು. ಅವು ಬೇರೆ ಯಾವ ಕೆಲ್ಸಕ್ಕೂ ಬರೋಲ್ಲ. ತುಂಬಾ ಫಾಸ್ಟ್ ಆಗಿ ಒಂದೇ ಕೆಲಸ ಮಾಡ್ತವೆ. ಈ ಮಷೀನ್ಗಳು ಸಿಕ್ಕಾಪಟ್ಟೆ ದುಬಾರಿ. ಒಬ್ಬೊಬ್ಬ ಮೈನರ್ ಹತ್ರ ಲಕ್ಷಾಂತರ $, ಮೌಲ್ಯದ ಸಾಧನಗಳಿರ್ತವೆ. ಮತ್ತೆ ವಿಪರೀತ ಕರೆಂಟ್ ಖರ್ಚು ಮಾಡ್ತವೆ. ಓ, ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೊಂದು ಜನ ಮೈನರ್ಸ್ ಏನ್ ಮಾಡ್ತಾರೆ? ಪ್ರತಿ ಸುಮಾರು 10 ನಿಮಿಷಕ್ಕೆ ಒಂದ್ಸಲ. ಏನಾಗತ್ತೆ ಅಂದ್ರೆ, ಆ ಟೈಮ್ನಲ್ಲಿ ನೆಟ್ವರ್ಕ್ನಲ್ಲಿ ನಡೆದಿರೋ ಹೊಸ ವಹಿವಾಟುಗಳಿರ್ತವಲ್ಲ, ಅವೆಲ್ಲ ಮೆಂಪೂಲ್ ಅಂತ ಒಂದು ಕಡೆ ಕಾಯ್ತಾ ಇರುತ್ತೆ. ಮೆಂಪೂಲ್ ಅಂದ್ರೆ ಮೆಮರಿ ಪೂಲ್? ಹೌದು, ಒಂದು ತಾತ್ಕಾಲಿಕ ಕಾಯುವ ಜಾಗ. ಈ ಮೈನರ್ಸ್ ಅಲ್ಲಿಂದ ಕೆಲವು ವಹಿವಾಟುಗಳನ್ನ ಆರಿಸ್ಕೊಳ್ತಾರೆ. ನಂತರ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಬಿಟ್ಕಾಯಿನ್ನ ರೂಲ್ಸ್ ಪ್ರಕಾರ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಏನು ರೂಲ್ಸ್? ಅಂದ್ರೆ ಕಳಿಸೋರ ಅಕೌಂಟ್ನಲ್ಲಿ ಅಷ್ಟು ಕಾಯಿನ್ಸ್ ಇದೆಯಾ, ಅವರ ಡಿಜಿಟಲ್ ಸಹಿ ಸರಿ ಇದೆಯಾ, ಒಂದೇ ಕಾಯಿನ್ನ 2 ಸಲ ಕಳಿಸೋಕೆ ಟ್ರೈ ಮಾಡ್ತಿದಾರಾ, ಈ ಥರ ಎಲ್ಲ. ಇದನ್ನೆಲ್ಲ ತಮ್ಮ ಕಂಪ್ಯೂಟರ್ಗಳ ಮೂಲಕ ಪರಿಶೀಲಿಸಿ ಸರಿ ಇರುವ
ನೂರಾರು ಅಥವಾ ಸಾವಿರಾರು ವಹಿವಾಟುಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಬ್ಲಾಕ್ ರೆಡಿ ಮಾಡ್ತಾರೆ. ಒಂದು ನಿಮಿಷ, ನೀವು ಹೇಳಿದ್ರಿ ಸುಮಾರು 10,000 ಮೈನರ್ಸ್ ಇದ್ದಾರೆ ಅಂತ. ಅವರೆಲ್ಲರೂ ಒಂದೇ ಸಾರಿ ತಮ್ಮ ತಮ್ಮ ಬ್ಲಾಕ್ ರೆಡಿ ಮಾಡಿದ್ರೆ, ಹಾಗಾದ್ರೆ ಮುಂದಿನ ಬ್ಲಾಕ್ ಆಗಿ ಬ್ಲಾಕ್ ಚೈನ್ಗೆ ಸೇರೋದು ಯಾರ ಬ್ಲಾಕ್? ಸಾವಿರಾರು ಸರಿ ಬ್ಲಾಕ್ಗಳಿರುತ್ತವಲ್ಲ, ಆಗ ಮತ್ತೆ ಕನ್ಫ್ಯೂಷನ್ ಆಯ್ತಲ್ಲ? ಸೂಪರ್ ಪ್ರಶ್ನೆ. ಇಲ್ಲಿಯೇ ಪ್ರೂಫ್ ಆಫ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ಬರೋದು. POW ಅಂತ ಶಾರ್ಟ್ ಆಗಿ ಹೇಳ್ತೀವಿ. ಬ್ಲಾಕ್ ರೆಡಿ ಮಾಡಿದ್ಮೇಲೆ ಅದನ್ನ ಅಫಿಷಿಯಲ್ ಆಗಿ ಬ್ಲಾಕ್ ಚೈನ್ಗೆ ಸೇರ್ಸೋಕೆ ಈ ಎಲ್ಲಾ ಮೈನರ್ಗಳ ಮಧ್ಯೆ ಒಂದು ಸ್ಪರ್ಧೆ ನಡೆಯುತ್ತೆ. ಸ್ಪರ್ಧೆ? ಹೌದು. ಯಾರು ತಮ್ಮ ಬ್ಲಾಕ್ ಅನ್ನು ಮೊದಲು ಚೈನ್ಗೆ ಸೇರಿಸ್ತಾರೋ ಅವರಿಗೆ ಬಹುಮಾನ ಸಿಗುತ್ತೆ. ಓ, ಯಾವ ಥರ ಸ್ಪರ್ಧೆ? ಓಟದ ಸ್ಪರ್ಧೆನಾ? ಇಲ್ಲ ಇಲ್ಲ, ಇದೊಂದು ಗಣಿತದ ಸ್ಪರ್ಧೆ, ಕಂಪ್ಯೂಟರ್ಗಳ ಸ್ಪರ್ಧೆ. ತಮ್ಮ ಬ್ಲಾಕ್ ಅನ್ನು ಸೇರಿಸೋಕೆ ಪ್ರತಿ ಮೈನರ್ ತಮ್ಮ ಪವರ್ಫುಲ್ ಏಸಿಕ್ ಕಂಪ್ಯೂಟರ್ ಬಳಸಿ ಒಂದು ತುಂಬನೇ ಕಷ್ಟವಾದ ಗಣಿತದ ಪಜಲ್ ಬಿಡಿಸ್ಬೇಕು. ಆ ಪಜಲ್ಗೆ ಉತ್ತರವಾಗಿ ಅವರು ನಾನ್ಸ್ ಅಂತ ಒಂದು ರ್ಯಾಂಡಮ್ ನಂಬರ್ ಕಂಡುಹಿಡಿಬೇಕು. ನಂಬರ್ ಯೂಸ್ಡ್ ಒನ್ಸ್ ಅಂತ ಅದರ ಫುಲ್ ಫಾರ್ಮ್. ನಾನ್ಸ್? ಅದೇನು ಸ್ಪೆಷಲ್ ನಂಬರ? ಸ್ಪೆಷಲ್ ಏನಿಲ್ಲ, ಆದ್ರೆ ಅದು ಯಾವುದು ಅಂತ ಯಾರಿಗೂ ಮೊದಲೇ ಗೊತ್ತಿರಲ್ಲ. ಮೈನರ್ಗೂ ಗೊತ್ತಿರಲ್ಲ, ಪ್ರೋಟೋಕಾಲ್ಗೂ ಗೊತ್ತಿರಲ್ಲ. ಅದು ಕೋಟ್ಯಾಂತರ ಸಂಭಾವ್ಯ ನಂಬರ್ಗಳಲ್ಲಿ ಒಂದಾಗಿರುತ್ತೆ. ಮೈನರ್ಗಳ ಕಂಪ್ಯೂಟರ್ಗಳೇನ್ ಮಾಡುತ್ತೆ ಅಂದ್ರೆ, ಸೆಕೆಂಡ್ಗೆ ಲಕ್ಷಾಂತರ ಕೋಟಿ ಬೇರೆ ಬೇರೆ ನಾನ್ಸ್ ನಂಬರ್ಗಳನ್ನ ಟ್ರೈ ಮಾಡ್ತಾನೇ ಇರುತ್ತೆ. ಟ್ರಯಲ್ ಅಂಡ್ ಎರರ್. ಹೌದಾ? ಹೌದು. ಇಡೀ ನೆಟ್ವರ್ಕ್ನ ಎಲ್ಲಾ ಮೈನರ್ಗಳು ಹೀಗೆ ಒಂದೇ ಸಾರಿ ಹುಡುಕ್ತಾ ಇರ್ತಾರೆ. ಯಾರ್ ಕಂಪ್ಯೂಟರ್ ಆ ಕ್ಷಣದಲ್ಲಿ ಸರಿಯಾದ ನಾನ್ಸ್ ಅನ್ನೋ ಮೊದಲು ಕಂಡುಹಿಡಿಯುತ್ತೋ ಆ ಮೈನರ್ ಆ ರೇಸ್ ಗೆದ್ದ ಹಾಗೆ. ಅವರ ಬ್ಲಾಕ್ ಅಧಿಕೃತವಾಗಿ ಮುಂದಿನ ಬ್ಲಾಕ್ ಆಗಿ ಚೈನ್ಗೆ ಸೇರ್ಕೊಳ್ಳುತ್ತೆ. ಓ, ಹಾಗಾದ್ರೆ ಇದು ಪ್ಯೂರ್ ಲಕ್ ಮತ್ತೆ ಕಂಪ್ಯೂಟರ್ ಸ್ಪೀಡ್ನ ಆಟ. ಸರಿ, ಇಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ದುಬಾರಿ ಮೆಷಿನ್ ಬಳಸಿ ವಿಪರೀತ ಕರೆಂಟ್ ಖರ್ಚು ಮಾಡಿ ಆ ನಾನ್ಸ್ ಹುಡುಕದ ಮೈನರ್ಗೆ ಏನ್ ಸಿಗುತ್ತೆ? ಸುಮ್ನೆ ಯಾಕೆ ಮಾಡ್ತಾರೆ ಇದನ್ನ? ಒಳ್ಳೆ ಪ್ರಶ್ನೆ. ಇಲ್ಲೇ ನೋಡಿ ಎಕನಾಮಿಕ್ ಇನ್ಸೆಂಟಿವ್ ಬರೋದು, ಆರ್ಥಿಕ ಪ್ರೋತ್ಸಾಹ. ಯಾರು ಆ ಸ್ಪರ್ಧೆ ಗೆದ್ದು ತಮ್ಮ ಬ್ಲಾಕ್ ಅನ್ನ ಸಕ್ಸಸ್ಫುಲ್ ಆಗಿ ಚೈನ್ಗೆ ಸೇರಿಸ್ತಾರೋ ಆ ಮೈನರ್ಗೆ ಒಂದು ಕಾಯಿನ್ ಬೇಸ್ಡ್ ಟ್ರಾನ್ಸಾಕ್ಷನ್ ಮೂಲಕ ಭರ್ಜರಿ ರಿವಾರ್ಡ್ ಸಿಗುತ್ತೆ. ಈ ರಿವಾರ್ಡ್ನಲ್ಲಿ 2 ಪಾರ್ಟ್ಸ್ ಇರುತ್ತೆ. 2? ಹೌದು. ಒಂದು, ಹೊಸದಾಗಿ ಸೃಷ್ಟಿಯಾದ ಬಿಟ್ಕಾಯಿನ್ಗಳು. ಪ್ರತಿ ಬ್ಲಾಕ್ ಸೇರಿಸಿದಾಗ ಹೊಸ ಕಾಯಿನ್ಸ್ ಹುಟ್ಕೊಳ್ಳುತ್ತೆ. ಸದ್ಯಕ್ಕೆ ಅಂದ್ರೆ 2024 ಹಾಲ್ವಿಂಗ್ ಆದ್ಮೇಲೆ ಪ್ರತಿ ಬ್ಲಾಕ್ಗೆ 3.125 BTC ಸಿಗುತ್ತೆ. 3.5 ಬಿಟ್ಕಾಯಿನ್ಗಿಂತ ಸ್ವಲ್ಪ ಕಡಿಮೆನಾ? ಹೌದು. ಇದು ಪ್ರತಿ 4 ವರ್ಷಕ್ಕೊಮ್ಮೆ ಅರ್ಧ ಆಗ್ತಾ ಹೋಗುತ್ತೆ. ಅದನ್ನ ಹಾಲ್ವಿಂಗ್ ಅಂತಾರೆ. 2ನೇ ಭಾಗ ಅಂದ್ರೆ ಆ ಬ್ಲಾಕ್ನಲ್ಲಿ ಸೇರಿಸಿದ ಎಲ್ಲಾ ವಹಿವಾಟುಗಳ ಶುಲ್ಕ, ಟ್ರಾನ್ಸಾಕ್ಷನ್ ಫೀಸ್ ಅಂತೀವಲ್ಲ ಅದು. ಇವೆರಡೂ ಸೇರಿ ದೊಡ್ಡ ಮೊತ್ತ ಆಗುತ್ತೆ. ಅಂದಿನ ಬಿಟ್ಕಾಯಿನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿ 10 ನಿಮಿಷಕ್ಕೆ ಸಿಗೋ ಈ ಬಹುಮಾನ ಲಕ್ಷಾಂತರ, ಕೆಲವೊಮ್ಮೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಬಹುದು. ವಾವ್! ಪ್ರತಿ 10 ನಿಮಿಷಕ್ಕೆ ಇಷ್ಟೊಂದ ದುಡ್ಡ? ಇದು ಖಂಡಿತ ಎಲ್ಲರನ್ನೂ ಮೈನಿಂಗ್ ಮಾಡೋಕೆ ಮೋಟಿವೇಟ್ ಮಾಡುತ್ತೆ. ಆದ್ರೆ ಇಲ್ಲಿ ಮೋಸ ಮಾಡೋಕೆ ಚಾನ್ಸ್ ಇಲ್ವಾ? ಯಾರಾದರೂ ತಮ್ಮ ಬ್ಲಾಕ್ನಲ್ಲಿ ತಮಗೆ ಜಾಸ್ತಿ ಕಾಯಿನ್ ಬರ್ಕೊಳ್ಳೋದು ಅಥವಾ ಬೇರೆಯವರ ದುಡ್ಡು ಕದಿಯೋಕೆ ಟ್ರೈ ಮಾಡೋದು? ಇಲ್ಲಿ ಗೇಮ್ ಥಿಯರಿ ಹೇಗೆ ವರ್ಕ್ ಆಗತ್ತೆ? ಕರೆಕ್ಟ್ ಪಾಯಿಂಟ್. ಇಲ್ಲಿಯೇ ಪ್ರೂಫ್ ಆಫ್ ವರ್ಕ್ನ ಜಾಣ್ಮೆ ಇರೋದು. ದೊಡ್ಡ ಬಹುಮಾನ ಬೇಕು ಅಂದ್ರೆ ಮೈನರ್ಸ್ ಬಿಟ್ಕಾಯಿನ್ ಪ್ರೋಟೋಕಾಲ್ನ ಎಲ್ಲ ರೂಲ್ಸ್ಗಳನ್ನ ಅಕ್ಷರಶಃ ಪಾಲಿಸಲೇಬೇಕು. ಅವರು ರೆಡಿ ಮಾಡಿದ ಬ್ಲಾಕಲ್ಲಿ ಒಂದೇ ಒಂದು ಟ್ರಾನ್ಸಾಕ್ಷನ್ ರೂಲ್ಸ್ ಪ್ರಕಾರ ಇಲ್ಲ ಅಂದ್ರೆ, ಉದಾಹರಣೆಗೆ ಇಲ್ದೇ ದುಡ್ಡನ್ನ ಕಳ್ಸೋದು ಅಥವಾ ತಮ್ಗೆ ರೂಲ್ಸ್ಗಿಂತ ಜಾಸ್ತಿ ರಿವಾರ್ಡ್ ಬರ್ಕೊಳ್ಳೋದು, ಈ ತರ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ನೆಟ್ವರ್ಕ್ನಲ್ಲಿರೋ ಬೇರೆ ಸಾವಿರಾರು ಮೈನರ್ಸ್ ಮತ್ತೆ ನೋಡ್ಸ್, ಅಂದ್ರೆ ಪೂರ್ತಿ ಲೆಡ್ಜರ್ ಇಟ್ಕೊಂಡಿರೋ ಕಂಪ್ಯೂಟರ್ಗಳು ಆ ಬ್ಲಾಕ್ ಅನ್ನ ನೋಡಿ ತಕ್ಷಣ ರಿಜೆಕ್ಟ್ ಮಾಡ್ಬಿಡ್ತಾವೆ. ರಿಜೆಕ್ಟ್ ಮಾಡಿದ್ರೆ ಆ ಮೈನರ್ ಆ ಬ್ಲಾಕ್ ರೆಡಿ ಮಾಡೋದಕ್ಕೆ, ಆ ಕಷ್ಟದ ಪಜಲ್ ಸಾಲ್ವ್ ಮಾಡೋದಕ್ಕೆ ಖರ್ಚು ಮಾಡಿದ ವಿಪರೀತ ಎನರ್ಜಿ ಅಂದ್ರೆ ವರ್ಕ್ ಮತ್ತೆ ಅದಕ್ಕೆ ಖರ್ಚಾದ ಕರೆಂಟ್ ಎಲ್ಲಾ ವೇಸ್ಟ್. ಮುಖ್ಯವಾಗಿ ಅವರಿಗೆ ಆ ಕೋಟ್ಯಾಂತರ ರೂಪಾಯಿ ಬಹುಮಾನ ಸಿಗಲ್ಲ. 0. ಓ, ಹಾಗಾದ್ರೆ ಲಾಸ್ ಆಗುತ್ತಾ? ಖಂಡಿತ. ಆದ್ರೆ ಅವರು ಪ್ರಾಮಾಣಿಕವಾಗಿ ರೂಲ್ಸ್ ಪಾಲಿಸಿ ಸರಿಯಾದ ಬ್ಲಾಕ್ ರೆಡಿ ಮಾಡಿ ರೇಸ್ ಗೆದ್ರೆ ಆ ಬಹುಮಾನ ಗ್ಯಾರಂಟಿ. ಹಾಗಾಗಿ ಪ್ರತಿಯೊಬ್ಬ ಮೈನರ್ಗೂ ಪ್ರಾಮಾಣಿಕನಾಗಿ ಇರೋದೇ ಆರ್ಥಿಕವಾಗಿ ಲಾಭದಾಯಕ. ಮೋಸ ಮಾಡೋಕ್ ಹೋದ್ರೆ ನಷ್ಟ ಆಗುತ್ತೆ. ಅಂದ್ರೆ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅನ್ನೋದು ಇಲ್ಲಿ ದುಡ್ಡಿನ ವಿಚಾರದಲ್ಲೂ ನಿಜ. ಅವರವರ ಸ್ವಾರ್ಥಕ್ಕೋಸ್ಕರನೇ ಅವರು ಸಿಸ್ಟಮ್ನ ಪ್ರಾಮಾಣಿಕವಾಗಿ ನಡ್ಕೊಂಡು ಹೋಗ್ತಾರೆ. ಇದುವೇ ಬಿಟ್ಕಾಯಿನ್ನ ಜಾಣ್ಮೆ.
ಭದ್ರತೆ ದೃಷ್ಟಿಯಿಂದ ಇದು ಹೇಗೆ ಕೆಲಸ ಮಾಡುತ್ತೆ? ಈಗ ಯಾರೋ ಬೇಕು ಅಂತಾನೆ ತಪ್ಪು ವಹಿವಾಟು ಸೇರಿಸಬೇಕು ಅಥವಾ ಸಿಸ್ಟಮ್ ಹಾಳು ಮಾಡಬೇಕು ಅಂತ ತುಂಬ ಕಂಪ್ಯೂಟರ್ ಪವರ್ ಒಟ್ಟು ಮಾಡಿದ್ರೆ ಆ 51% ಅಟ್ಯಾಕ್ ಅಂತಾರಲ್ಲ. ಹೌದು. ಥ್ಯೋರಿ ಪ್ರಕಾರ ಯಾರಾದ್ರೂ ನೆಟ್ವರ್ಕ್ನ ಒಟ್ಟು ಕಂಪ್ಯೂಟಿಂಗ್ ಪವರ್ ಅಂದ್ರೆ ಹ್ಯಾಶ್ ರೇಟ್ನ 51%ಗಿಂತ ಜಾಸ್ತಿ ಕಂಟ್ರೋಲ್ ಮಾಡಿದ್ರೆ ಅವರು ತಪ್ಪು ಟ್ರಾನ್ಸಾಕ್ಷನ್ಸ್ಗಳನ್ನ ಸ್ವಂತ ಮಟ್ಟಿಗೆ ಸೇರಿಸಬಹುದು ಅಥವಾ ಕೆಲವು ಟ್ರಾನ್ಸಾಕ್ಷನ್ಸ್ಗಳನ್ನ ತಡೀಬಹುದು. ಆದರೆ ಪ್ರಾಕ್ಟಿಕಲ್ ಆಗಿ ಇದು ಆಲ್ಮೋಸ್ಟ್ ಇಂಪಾಸಿಬಲ್. ಯಾಕೆ? ಮೊದಲನೇದಾಗಿ ನಾನ್ ಹೇಳ್ದ್ನಲ್ಲ, ಈ ಹ್ಯಾಶ್ ರೇಟ್ ಜಗತ್ತಿನಾದ್ಯಂತ ಸಾವಿರಾರು ಮೈನರ್ಸ್ಗಳಿಂದ ಬಂದಿದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ 51% ಪವರ್ ಪಡಿಬೇಕು ಅಂದ್ರೆ ಲಕ್ಷಾಂತರ ASIC ಮಷಿನ್ಗಳನ್ನ ಕೊಂಡ್ಕೋಬೇಕು, ಅವುಗಳನ್ನ ಇನ್ಸ್ಟಾಲ್ ಮಾಡಬೇಕು, ಅದಕ್ಕೆ ಬೇಕಾದ ವಿಪರೀತ ಕರೆಂಟ್ ಸಪ್ಲೈ ಮಾಡಬೇಕು. ಇದು ನಂಬೋಕಾಗದಷ್ಟು ದುಬಾರಿ ಮತ್ತು ಆರ್ಗನೈಸ್ ಮಾಡೋಕೆ ಕಷ್ಟವಾದ ಕೆಲ್ಸ. ಎರಡನೇದಾಗಿ, ಒಂದು ವೇಳೆ ಯಾರಾದ್ರೂ ಅಷ್ಟು ಪವರ್ ಒಟ್ಟು ಮಾಡಿ ಅಟ್ಯಾಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಆಗೇನಾಗುತ್ತೆ? ಬಿಟ್ಕಾಯಿನ್ ಮೇಲಿನ ನಂಬಿಕೆನೇ ಹೋಗುತ್ತೆ. ಹೌದು, ನ್ಯೂಸ್ ಆಗುತ್ತೆ. ಆಗ ಬಿಟ್ಕಾಯಿನ್ ಬೆಲೆ ಪಾತಾಳಕ್ಕೆ ಬೀಳುತ್ತೆ. ಆಗ ಅಟ್ಯಾಕ್ ಮಾಡಿದವರು ತಾವು ಖರ್ಚು ಮಾಡಿದ ಅಷ್ಟು ದುಡ್ಡನ್ನ ವಾಪಸ್ ಗಳಿಸೋಕೆ ಸಾಧ್ಯನೇ ಇಲ್ಲ, ಬದಲಿಗೆ ನಷ್ಟ ಆಗುತ್ತೆ. ಸೊ ಅಟ್ಯಾಕ್ ಮಾಡೋದ್ರಲ್ಲೇ ಅವ್ರಿಗೆ ಲಾಭ ಇಲ್ಲ. ಓಕೆ. ಒಂದು ವೇಳೆ ಸ್ವಲ್ಪ ಜನ ಅಂದ್ರೆ 10-20% ಮೈನರ್ಸ್ ಮೋಸ ಮಾಡೋಕೆ ಟ್ರೈ ಮಾಡಿದ್ರು, ಉಳಿದ 80-90% ಪ್ರಾಮಾಣಿಕ ಮೈನರ್ಸ್ ಅವರ ಬ್ಲಾಕ್ಗಳನ್ನ ರಿಜೆಕ್ಟ್ ಮಾಡಿ ಸರಿಯಾದ ಚೈನ್ ಅನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಹೀಗೆ ವೈಯಕ್ತಿಕ ಲಾಭದ ಆಸೆನೆ ಇಡೀ ಸಿಸ್ಟಮ್ನ ಸೆಕ್ಯೂರಿಟಿ ಮತ್ತು ಒಮ್ಮತವನ್ನ ಕಾಪಾಡುತ್ತೆ. ಈ ಒಮ್ಮತದ ಸಿಸ್ಟಮ್, ಅದರ ಸೆಕ್ಯೂರಿಟಿ ನಿಜಕ್ಕೂ ಆಳವಾಗಿದೆ. ಬಹುಶಃ ಇದೇ ಕಾರಣ ಇರಬೇಕು 15 ವರ್ಷದಿಂದ ಬಿಟ್ಕಾಯಿನ್ ನಾಳೆ ಕ್ಲೋಸ್ ಆಗುತ್ತೆ, ಇದು ಸ್ಕ್ಯಾಮ್ ಅಂತ ಮಾತುಗಳು ಬರ್ತಾನೇ ಇವೆ. ಆದರೂ ಅದಿನ್ನೂ ಜೀವಂತವಾಗಿದೆ, ಬೆಳೆದಿದೆ ಕೂಡ. ಇದನ್ನ ನಿಲ್ಸೋಕ್ ನಿಜವಾಗ್ಲೂ ಆಗಲ್ವಾ? ಯಾಕೆ ಇದನ್ನ ಅನ್ಸ್ಟಾಪಬಲ್ ಅಂತಾರ? ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಬಿಟ್ಕಾಯಿನ್ ಸತ್ತೋಯ್ತು ಅಂತ ನೂರಾರು ಸಲ ಆರ್ಟಿಕಲ್ಸ್ ಬಂದಿವೆ, ಆದ್ರೆ ಪ್ರತಿ ಸಲನೂ ಅದು ವಾಪಸ್ ಬಂದಿವೆ. ಖಂಡಿತವಾಗಿಯೂ ಜಗತ್ತಿನ ಪವರ್ಫುಲ್ ಸರ್ಕಾರಗಳು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದನ್ನ ಕಂಟ್ರೋಲ್ ಮಾಡೋಕೆ, ನಿಲ್ಸೋಕೆ ಟ್ರೈ ಮಾಡಿವೆ, ಮಾಡ್ತಾನೂ ಇರ್ಬೋದು. ಆದ್ರೆ ಅವರು ಫೇಲ್ ಆಗೋಕೆ ಅಥವಾ ಪೂರ್ತಿ ಸಕ್ಸೆಸ್ ಕಾಣದಿರೋಕೆ ಬಿಟ್ಕಾಯಿನ್ ಡಿಸೈನ್ನಲ್ಲೇ ಕೆಲವು ಮುಖ್ಯ ಕಾರಣಗಳಿವೆ. ಆ ಕಾರಣಗಳು ಏನು? ಒಂದೊಂದಾಗಿ ನೋಡೋಣವಾ? ಖಂಡಿತ. ಮೊದಲನೇದು ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್. ಬಿಟ್ಕಾಯಿನ್ಗೆ ಒಂದು ಹೆಡ್ ಆಫೀಸ್ ಇಲ್ಲ, ಒಬ್ಬ ಸಿಇಒ ಇಲ್ಲ, ಅದರ ಸರ್ವರ್ಗಳು ಒಂದೇ ಜಾಗದಲ್ಲಿಲ್ಲ. ಹೌದು. ಇದು ಇಡೀ ಪ್ರಪಂಚದಲ್ಲಿ ಹರಡಿರೋ ಸಾವಿರಾರು ಮೈನರ್ಸ್, ಲಕ್ಷಾಂತರ ನೋಡ್ಸ್ ಇರೋ ಒಂದು ನೆಟ್ವರ್ಕ್. ಹಾಗಾಗಿ ಇದನ್ನ ನಿಲ್ಲಿಸ್ಬೇಕು ಅಂದ್ರೆ ಒಂದೇ ಕಡೆ ಅಟ್ಯಾಕ್ ಮಾಡೋದಕ್ಕಾಗಲ್ಲ. ಈಗ ಚೀನಾ ತಮ್ಮ ದೇಶದಲ್ಲಿ ಮೈನಿಂಗ್ ಬ್ಯಾನ್ ಮಾಡಿದ್ರು. ಏನಾಯ್ತು? ಮೈನರ್ಸ್ ಬೇರೆ ದೇಶಗಳಿಗೆ ಶಿಫ್ಟ್ ಆದ್ರು. ನೆಟ್ವರ್ಕ್ ನಡೀತಾನೇ ಇದೆ. ಕೆಲವು ಮೈನರ್ಗಳು 10-20% ನಿಂತ್ ಹೋದ್ರೂ ಉಳ್ದವರು ನೆಟ್ವರ್ಕ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆ 51% ಪವರ್ ಕಂಟ್ರೋಲ್ ಮಾಡದೇ ಇದನ್ನ ನಿಲ್ಸೋದಾಗಲ್ಲ. ಆ 51% ಕಂಟ್ರೋಲ್ ಮಾಡೋದು ಜಿಯೋಗ್ರಾಫಿಕಲಿ, ಎಕನಾಮಿಕಲಿ ತುಂಬಾ ಕಷ್ಟ. ಸರಿ, ಡಿಸೆಂಟ್ರಲೈಸೇಷನ್ ಒಂದು ದೊಡ್ಡ ಶಕ್ತಿ ಆಯ್ತು. ಆದ್ರೆ ಟೆಕ್ನಿಕಲ್ ಆಗಿ ಇದರ ಸೆಕ್ಯೂರಿಟಿಯನ್ನ ಬ್ರೇಕ್ ಮಾಡೋದಕ್ಕೆ ಆಗಲ್ವಾ? ಇಲ್ಲಿ ಎರಡನೇ ಕಾರಣ ಬರುತ್ತೆ, ಅಪಾರವಾದ ಕಂಪ್ಯೂಟಿಂಗ್ ಶಕ್ತಿ, ಅಂದ್ರೆ ನೆಟ್ವರ್ಕ್ ಹ್ಯಾಶ್ ರೇಟ್. ಬಿಟ್ಕಾಯಿನ್ನ ಸೆಕ್ಯೂರಿಟಿಯ ಬೆನ್ನೆಲುಬೇ ಇದು. ನೆಟ್ವರ್ಕ್ನ ಒಟ್ಟು ಕ್ಯಾಲ್ಕ್ಯುಲೇಷನ್ ಪವರ್. ಇದು ಬರೋದು ಆ ಸ್ಪೆಷಲ್ ASIC ಮಷೀನ್ಸ್ಗಳಿಂದ. ಸದ್ಯಕ್ಕೆ ಬಿಟ್ಕಾಯಿನ್ ನೆಟ್ವರ್ಕ್ ಹ್ಯಾಶ್ ರೇಟ್ ಅನ್ನ ಎಕ್ಸಾ ಹ್ಯಾಶ್ ನಲ್ಲಿ ಅಳಿತಾರೆ. ಎಕ್ಸಾ ಹ್ಯಾಶ್? ಹೌದು. ಒಂದು ಎಕ್ಸಾ ಹ್ಯಾಶ್ ಅಂದ್ರೆ ಸೆಕೆಂಡಿಗೆ 1 ಕ್ವಿಂಟಿಲಿಯನ್ ಕ್ಯಾಲ್ಕ್ಯುಲೇಷನ್ಸ್, ಅಂದ್ರೆ 10 ಮುಂದೆ 18 ಸೊನ್ನೆ. ಅಬ್ಬಬ್ಬಾ. ಈಗ ಬಿಟ್ಕಾಯಿನ್ ಹ್ಯಾಶ್ ರೇಟ್ 100 ಎಕ್ಸಾ ಹ್ಯಾಶ್ಗಳಷ್ಟಿದೆ. ಇದರ ಶಕ್ತಿ ಎಷ್ಟಿದೆ ಅಂತ ಹೋಲಿಸಬೇಕಾದ್ರೆ ಜಗತ್ತಿನ ಟಾಪ್ 500 ಸೂಪರ್ ಕಂಪ್ಯೂಟರ್ಗಳ ಒಟ್ಟು ಪವರ್ ಇದೆಯಲ್ಲ, ಅದನ್ನೆಲ್ಲ ಸೇರಿಸಿದ್ರೂ ಅದು ಬಿಟ್ಕಾಯಿನ್ ನೆಟ್ವರ್ಕ್ನ ಹ್ಯಾಶ್ ರೇಟ್ಗೆ ಹತ್ತಿರನೂ ಬರಲ್ಲ ಅಂತ ಅಂದಾಜು. ಇಷ್ಟು ದೊಡ್ಡ ಕಂಪ್ಯೂಟಿಂಗ್ ಪವರ್ ಅನ್ನ ಬ್ರೇಕ್ ಮಾಡಿ ಫ್ರಾಡ್ ಮಾಡೋಕೆ ಬೇಕಾದ ಪವರ್ ಒಟ್ಟು ಮಾಡೋದು ಯಾವ ದೇಶಕ್ಕೂ ಯಾವ ಸಂಸ್ಥೆಗೂ ಆಲ್ಮೋಸ್ಟ್ ಇಂಪಾಸಿಬಲ್. ತಮಾಷೆ ಅಂದ್ರೆ ಶುರುವಿನಲ್ಲಿ ಲ್ಯಾಪ್ಟಾಪ್ನಲ್ಲಿ ಸಾವಿರಾರು ಬಿಟ್ಕಾಯಿನ್ ಗಳಿಸಿದ್ರು ಜನ. ಇವತ್ತು ಅದು ಊಹಿಸಲೂ ಸಾಧ್ಯವಿಲ್ಲ. ನಂಬಕ್ಕಾಗ್ತಿಲ್ಲ. ಸರಿ, ಟೆಕ್ನಿಕಲಿ ಬ್ರೇಕ್ ಮಾಡೋದು ಕಷ್ಟ, ಆದ್ರೆ ಎಕನಾಮಿಕಲಿ ಇದನ್ನ ಕೊಲ್ಯಾಪ್ಸ್ ಮಾಡ್ಬೋದಲ್ಲ? ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಬೈ ಮಾಡಿ ಒಂದೇ ಸಾರಿ ಸೇಲ್ ಮಾಡಿ ಡಂಪ್ ಮಾಡಿ ಪ್ರೈಸ್ ಅನ್ನ ಪಾತಾಳಕ್ಕೆ ತಳ್ಳಿದ್ರೆ? ಇದು ಮೂರನೇ ಕಾರಣಕ್ಕೆ ಬರುತ್ತೆ, ಮಾರುಕಟ್ಟೆಯ ಸ್ಥಿತಿಸ್ಥಾಪಕತ್ವ ಮತ್ತು ಹೋಡ್ಲರ್ಸ್. ನೀವು ಹೇಳ್ದ ಹಾಗೆ
ಮಾಡೋಕೆ ಟ್ರೈ ಮಾಡಬಹುದು. ಅದನ್ನ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಅಂತಾರೆ. ಆದ್ರೆ ಬಿಟ್ಕಾಯಿನ್ ಕಮ್ಯುನಿಟಿಯಲ್ಲಿ ಹೋಡ್ಲರ್ಸ್ ಅಂತ ಒಂದು ದೊಡ್ಡ ಸ್ಟ್ರಾಂಗ್ ಗ್ರೂಪ್ ಇದೆ. ಹೋಡ್ಲರ್ಸ್, HODL. ಹೌದು, ಹೋಲ್ಡ್ ಆನ್ ಫಾರ್ ಡಿಯರ್ ಲೈಫ್ ಅನ್ನೋದರ ಒಂದು ತಮಾಷೆಯ ಮಿಸ್ಪೆಲ್ಡ್ ರೂಪ ಅದು. ಇವರು ಬಿಟ್ಕಾಯಿನ್ನ ಲಾಂಗ್ ಟರ್ಮ್ ವ್ಯಾಲ್ಯೂ ಮತ್ತೆ ಟೆಕ್ನಾಲಜಿ ಮೇಲೆ ತುಂಬಾ ನಂಬಿಕೆ ಇಟ್ಟಿರೋರು. ಆದ್ರೆ ಪ್ರೈಸ್ ತುಂಬಾ ಬಿದ್ರೆ ಅವ್ರ ಹೆದರಿ ಮಾರಲ್ವಾ? ಎಷ್ಟೇ ನಂಬಿಕೆ ಇದ್ರೂ ಲಾಸ್ ಆಗೋ ಭಯ ಇರುತ್ತಲ್ಲ. ಖಂಡಿತ, ಎಲ್ಲರೂ ಹಾಗೆ ಇರಲ್ಲ. ಆದ್ರೆ ಈ ಹೋಡ್ಲರ್ ಮೆಂಟಾಲಿಟಿ ಇದೆಯಲ್ಲ, ಇವರು ಶಾರ್ಟ್ ಟರ್ಮ್ ಪ್ರೈಸ್ ಡ್ರಾಪ್ ಆದಾಗ ಮಾರೋ ಬದಲು ಅದನ್ನ ಕಡಿಮೆ ಬೆಲೆಗೆ ಇನ್ನೂ ಜಾಸ್ತಿ ಕೊಳ್ಳೋ ಅವಕಾಶ ಅಂತ ನೋಡ್ತಾರೆ. ಬೈ ದ ಡಿಪ್ ಅಂತಾರಲ್ಲ ಹಾಗೆ. ಓ, ಇದರಿಂದ ಏನಾಗತ್ತೆ, ಯಾರಾದ್ರೂ ದೊಡ್ಡ ಪ್ರಮಾಣದಲ್ಲಿ ಡಂಪ್ ಮಾಡೋಕೆ ಟ್ರೈ ಮಾಡಿದಾಗ ಈ ಹೋಡ್ಲರ್ಗಳಿಂದ ಬೈಯಿಂಗ್ ಪ್ರೆಷರ್ ಬರುತ್ತೆ. ಅದು ಪ್ರೈಸ್ ತುಂಬಾ ಬೀಳೋದನ್ನ ತಡೆಯತ್ತೆ ಅಥವಾ ಲಿಮಿಟ್ ಮಾಡುತ್ತೆ. ಮಾರ್ಕೆಟನ್ನ ಪೂರ್ತಿ ಕೊಲ್ಯಾಪ್ಸ್ ಮಾಡೋಗ್ಬೇಕಾದಷ್ಟು ದೊಡ್ಡ ಪ್ರಮಾಣದ ಬಿಟ್ಕಾಯಿನ್ ಒಂದೇ ಗುಂಪಿನ ಕಂಟ್ರೋಲ್ನಲ್ಲಿಲ್ಲ. ಮತ್ತೆ ಡಂಪ್ ಮಾಡೋ ಪ್ರಯತ್ನಕ್ಕೆ ಈ ಹೋಡ್ಲರ್ಸ್ ಕಡೆಯಿಂದ ಒಂದು ರೆಸಿಸ್ಟೆನ್ಸ್ ಕೂಡ ಇರುತ್ತೆ. ಇದು ಒಂಥರ ಎಕನಾಮಿಕ್ ರೆಸಿಲಿಯನ್ಸ್ ಕೊಟ್ಟಿದೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯದಾಗಿ ಸರ್ಕಾರಗಳು ಲಾ ಮೂಲಕ, ರೆಗ್ಯುಲೇಷನ್ಸ್ ಮೂಲಕ ಇದನ್ನ ಕಂಟ್ರೋಲ್ ಮಾಡೋಕ್ ಟ್ರೈ ಮಾಡ್ಬೋದಲ್ಲ? ಟ್ರಾನ್ಸಾಕ್ಷನ್ಗಳನ್ನೇ ಬ್ಯಾನ್ ಮಾಡಿದ್ರೆ? ಇಲ್ಲಿ 4ನೇ ಕಾರಣ ಬರುತ್ತೆ, ಸೆನ್ಸಾರ್ಶಿಪ್ ಪ್ರತಿರೋಧ, ಅಂದ್ರೆ ಸೆನ್ಸಾರ್ಶಿಪ್ ರೆಸಿಸ್ಟೆನ್ಸ್. ಹೌದು, ಸರ್ಕಾರಗಳು ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ಗಳ ಮೇಲೆ ಕಂಟ್ರೋಲ್ ತರ್ಬೋದು, ಕಠಿಣ KYC ML ರೂಲ್ಸ್ ತರ್ಬೋದು, ಬ್ಯಾಂಕುಗಳು ಕ್ರಿಪ್ಟೋ ಕಂಪ್ನಿ ಜೊತೆ ಡೀಲ್ ಮಾಡ್ದಾಗೆ ಮಾಡ್ಬೋದು. ಇದೆಲ್ಲ ಬಿಟ್ಕಾಯಿನ್ ಬಳಸೋದನ್ನ ಸ್ವಲ್ಪ ಕಷ್ಟ ಮಾಡ್ಬೋದು ಅಷ್ಟೇ. ಆದ್ರೆ ನೆನ್ಪಿಡಿ, ಹೆಚ್ಚಿನ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ಸ್ ಈ ಎಕ್ಸ್ಚೇಂಜ್ಗಳ ಹೊರಗಡೆ ನಡೆಯುತ್ತೆ, ಪೀರ್ ಟು ಪೀರ್, ಅಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಡೈರೆಕ್ಟ್ ಆಗಿ. ಓ ಹೌದಾ? ಹೌದು. ಇದಕ್ಕಾಗಿ ನೂರಾರು ತರದ ವ್ಯಾಲೆಟ್ಗಳು ಇವೆ, ಸಾಫ್ಟ್ವೇರ್, ಹಾರ್ಡ್ವೇರ್ ವ್ಯಾಲೆಟ್ಸ್. ಒಂದು ಆಪ್ ಬ್ಯಾನ್ ಮಾಡಿದ್ರೆ ಜನ ಇನ್ನೊಂದು ಬಳಸ್ತಾರೆ. ಇಂಟರ್ನೆಟ್ ಇರೋವರೆಗೂ ಇಬ್ಬರು ವ್ಯಕ್ತಿಗಳು ಪ್ರಪಂಚದ ಯಾವ ಮೂಲೆಯಿಂದರಾದ್ರೂ ಡೈರೆಕ್ಟ್ ಆಗಿ ಬಿಟ್ಕಾಯಿನ್ ಕಳಿಸೋದು, ರಿಸೀವ್ ಮಾಡೋದನ್ನ ಟೆಕ್ನಿಕಲಿ ತಡೆಯೋದು ಆಲ್ಮೋಸ್ಟ್ ಇಂಪಾಸಿಬಲ್. ಒಂದು ದೇಶ ಪೂರ್ತಿ ಇಂಟರ್ನೆಟ್ ಆಫ್ ಮಾಡಿದ್ರೂ ಸ್ಯಾಟಲೈಟ್ ಮೂಲಕ ಟ್ರಾನ್ಸಾಕ್ಷನ್ ಕಳಿಸೋ ಪ್ರಯತ್ನಗಳು ನಡೆದಿವೆ. ಒಟ್ಟಿನಲ್ಲಿ ಇದರ ಡಿಸೈನ್ ಹೇಗಿದೆ ಅಂದ್ರೆ, ಒಂದು ಕೊಂಡಿ ಮುರಿದ್ರೆ ಇಡೀ ಚೈನ್ ಹಾಳಾಗಲ್ಲ. ಹಾಗಾದ್ರೆ ಈ ಡಿಸೆಂಟ್ರಲೈಸೇಷನ್, ಆ ಭಯಂಕರ ಹ್ಯಾಶ್ ರೇಟ್, ಹೋಡ್ಲರ್ಗಳ ನಂಬಿಕೆ ಮತ್ತೆ ಸೆನ್ಸಾರ್ಶಿಪ್ಗೆ ಜಗ್ಗದ್ದೇ ಇರೋ ಗುಣ, ಇವೆಲ್ಲ ಸೇರಿ ಬಿಟ್ಕಾಯಿನ್ಗೆ ಒಂದು ಅನ್ಬಿಲೀವಬಲ್ ಸೆಕ್ಯೂರಿಟಿ ಮತ್ತೆ ರೆಸಿಲಿಯನ್ಸ್ ಕೊಟ್ಟಿದೆ ಅಂತ ಹೇಳಬಹುದು. ಖಚಿತವಾಗಿ. ಇದು ಬರೀ ಟೆಕ್ನಾಲಜಿಯ ಗೆಲುವಲ್ಲ, ಇದು ಎಕನಾಮಿಕ್ಸ್, ಗೇಮ್ ಥಿಯರಿ ಮತ್ತೆ ಹ್ಯೂಮನ್ ಸೈಕಾಲಜಿ, ಸ್ವಾರ್ಥ, ನಂಬಿಕೆ, ಸಹಕಾರ ಎಲ್ಲದರ ಒಂದು ಸಕ್ಸೆಸ್ಫುಲ್ ಕಾಂಬಿನೇಷನ್. ಅದಕ್ಕೆ ಕೆಲವರು ಇದನ್ನ ಪ್ರಪಂಚದ ಅತ್ಯಂತ ಸೆಕ್ಯೂರ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಾರೆ. ಬಹುಶಃ ಕೆಲವು ದೇಶಗಳ ಡಿಫೆನ್ಸ್ ಸಿಸ್ಟಮ್ಗಿಂತಾನೂ ಹೆಚ್ಚು ರೆಸಿಲಿಯಂಟ್ ಇರ್ಬೋದು. ಯಾಕೆಂದ್ರೆ ಇದನ್ನ ಕಂಟ್ರೋಲ್ ಮಾಡೋಕೆ ಅಥವಾ ಆಫ್ ಮಾಡೋಕೆ ಒಂದೇ ಒಂದು ಸ್ವಿಚ್ ಇಲ್ಲ. ಒಟ್ಟಾರೆಯಾಗಿ ಇವತ್ತಿನ ಚರ್ಚೆಯಿಂದ ನಮಗೆ ಏನ್ ಗೊತ್ತಾಯಿತು ಅಂದ್ರೆ, ಬಿಟ್ಕಾಯಿನ್ನ ಕನ್ಸೆನ್ಸಸ್ ಮೆಕ್ಯಾನಿಸಮ್ ಅಂದ್ರೆ ಪ್ರೂಫ್ ಆಫ್ ವರ್ಕ್, ಎಕನಾಮಿಕ್ ಇನ್ಸೆಂಟಿವ್ಸ್ ಬಳಸಿ ಅಪರಿಚಿತರನ್ನ ಪ್ರಾಮಾಣಿಕವಾಗಿ ಒಟ್ಟಿಗೆ ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಹೀಗೆ ತಾನಾಗಿಯೇ ಯಾರ ಕಂಟ್ರೋಲು ಇಲ್ಲದೆ ನಡೆಯುತ್ತೆ ಅನ್ನೋದೇ ಒಂದು ಅದ್ಭುತ ಅಲ್ವಾ? ಹೌದು. ಮತ್ತೆ ಅದೇ ಸಮಯದಲ್ಲಿ ಅದರ ಇಂಟರ್ನಲ್ ಡಿಸೈನ್ ಅಂದ್ರೆ ಡಿಸೆಂಟ್ರಲೈಸೇಷನ್, ಸ್ಟ್ರಾಂಗ್ ಕ್ರಿಪ್ಟೋಗ್ರಫಿ ಮತ್ತೆ ಯೂಸರ್ ಕಮ್ಯುನಿಟಿಯ ನಂಬಿಕೆ, ಇವು ಅದನ್ನ ಹೊರಗಿನ ಅಟ್ಯಾಕ್ಸಿಂದ ಮತ್ತೆ ಕಂಟ್ರೋಲ್ ಮಾಡೋ ಪ್ರಯತ್ನಗಳಿಂದ ರಕ್ಷಿಸುತ್ತೆ. ಇದು ಬರೀ ಕೋಡ್ ಅಲ್ಲ, ಅದೊಂದು ಸೋಷಿಯೋ ಎಕನಾಮಿಕ್ ಟೆಕ್ನಾಲಜಿಕಲ್ ಫೆನಾಮಿನನ್. ಇವತ್ ನಾವು ಬಿಟ್ಕಾಯಿನ್ ನೆಟ್ವರ್ಕ್ನ ಒಳಗೆ ಇಣುಕಿ ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಯಾಕೆ ಅದನ್ನ ನಿಲ್ಸೋದು ಕಷ್ಟ ಅನ್ನೋ ವಿಷಯಗಳನ್ನ ಆಳವಾಡಿ ನೋಡಿದ್ವಿ. ಪ್ರೂಫ್ ಆಫ್ ವರ್ಕ್ನ ಜಾಣ್ಮೆ, ಡಿಸೆಂಟ್ರಲೈಸೇಷನ್ನ ಶಕ್ತಿ ಮತ್ತೆ ಹೋಡ್ಲರ್ ಕಮ್ಯುನಿಟಿನ ನಂಬಿಕೆ, ಇವು ಬಿಟ್ಕಾಯಿನ್ ಯಾಕೆ ಇನ್ನೂ ಇದೆ ಅನ್ನೋದಕ್ಕೆ ಮುಖ್ಯ ಕಾರಣಗಳು. ಖಂಡಿತ. ಈ ಚರ್ಚೆ ಮುಗಿಸೋ ಮೊದಲು ಕೇಳುಗಲು ಯೋಚಿಸೋಕೆ ಒಂದು ವಿಚಾರ ಬಿಟ್ಟೋಗೋಣ. ಹೇಳಿ. ಬಿಟ್ಕಾಯಿನ್ ಥರದ ತುಂಬಾ ರೆಸಿಲಿಯಂಟ್ ಆದ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ಗಳು ಸರ್ಕಾರಗಳು ಮತ್ತೆ ಟ್ರೆಡಿಷನಲ್ ಫೈನಾನ್ಷಿಯಲ್ ಸಿಸ್ಟಮ್ಗಳ ಕಂಟ್ರೋಲ್ ಮೀರಿ ಬೆಳಿತಿರುವಾಗ ಭವಿಷ್ಯದಲ್ಲಿ ಇವುಗಳ ಎವಲ್ಯೂಷನ್ ಹೇಗಿರ್ಬೋದು? ಇವು ಈಗಿನ ಸಿಸ್ಟಮ್ಗಳ ಜೊತೆ ಜಗಳವಾಡ್ತವಾ ಅಥವಾ ಜೊತೆಯಾಗಿ ಬಾಳುತ್ತವಾ, ಅಥವಾ ನಾವು ಇವತ್ತು ಊಹಿಸ್ಲೂ ಆಗದ ಯಾವ ಹೊಸ ಚಾಲೆಂಜ್ಗಳು ಅಥವಾ ಹೊಸ ಸಾಧ್ಯತೆಗಳು ಇವುಗಳಿಂದ ಹುಟ್ಟುಕೊಳ್ಬೋದು? ಇದರ ಬಗ್ಗೆ ಯೋಚನೆ ಮಾಡೋದು ಮುಂದಿನ ದಿನಗಳಲ್ಲಿ ಮುಖ್ಯ ಆಗ್ಬೋದು.